ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ರೈತರು ಬೆಳೆಯನ್ನು ಬಿತ್ತಿ ಇಳುವರಿಯನ್ನು ತೆಗೆಯೋವರೆಗೂ ಎಷ್ಟೋ ತರಹದ ಸವಾಲುಗಳನ್ನು ಎದುರಿಸ್ತಾನೆ ಇರ್ತಾರೆ. ಈ ಸವಾಲುಗಳಲ್ಲಿ ಜೀಕು ಕಳೆ ಕೂಡ ಒಂದು. ರೈತರು ಬೀಜ ಬಿತ್ತಿದ ನಂತರ ಆ ಬೀಜ ಮೊಳಕೆ ಒಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಒಂದು ಜೀಕು ಕಳೆ ಮಾತ್ರ ಆರಾಮಾಗಿ ಹುಟ್ಟುತ್ತೆ. ಈ ಜೀಕು ಕಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ. ಈ ಒಂದು ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ಎಲ್ಲರೂ ಕೂಡ ಗೌರವ ಕೊಡೋಣ. ನೀವು ಕೊಡೋದಾದರೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜೀಕು ಹುಲ್ಲನ್ನು ಹಳ್ಳಿಗಳಲ್ಲಿ ಗೇಕು, ಹೊನ್ನಾರಿ, ಜೀಕು ಕಳೆ ಸಸ್ಯ, ತುಂಗೆ ಹುಲ್ಲು ಅಂತ ಕರೀತಾರೆ. ಈ ಜೀಕು ಕಳೆ ನಮ್ಮ ಹೊಲಗಳಲ್ಲಿ ತುಂಬ ಸುಲಭವಾಗಿ ಬೆಳೆದು ನಮ್ಮ ಬೆಳೆಗಳಿಗೆ ಹಾನಿ ಮಾಡುತ್ತದೆ. ಅಂದರೆ ನಮ್ಮ ಬೆಳೆ ಇಳುವರಿಗೆ ಧಕ್ಕೆ ಬರುವ ಹಾಗೆ ಬೆಳೆಯುತ್ತದೆ. ಈ ಜೀಕು ಕಳೆಗೆ ಎಷ್ಟು ಸಲ ಕಳೆ ತೆಗೆದ್ರೂ ಈ ಹುಲ್ಲನ್ನು ಕಿತ್ತು ಹಾಕಿದರೂ ಮತ್ತೆ ಮತ್ತೆ ಹುಟ್ಟುವ ರಾಕ್ಷಸಿ ಹುಲ್ಲು ಅಂತ ಹೇಳ್ಬೋದು. ಕಿತ್ತು ಹಾಕಿದರೂ ಹುಟ್ಟುತ್ತೆ. ಇದಕ್ಕೆ ಕಾರಣ ಜೀಕು ಹುಲ್ಲಿನ ಬೇರುಗಳಲ್ಲಿ ಗಡ್ಡೆಗಳಿರುತ್ತವೆ. ಕಳೆ ತೆಗೆದಾಗ ಮೇಲೆ ಮಾತ್ರ ಕಟ್ಟಾಗುತ್ತೆ, ಆದರೆ ಗಡ್ಡೆ ಅಲ್ಲೇ ಉಳಿಯುತ್ತದೆ. ಹಾಗಾಗಿ ಈ ಹುಲ್ಲು ಮತ್ತೆ ಪದೇ ಪದೇ ಹುಟ್ಟುತ್ತದೆ. ರೈತರು ಇದನ್ನೆಲ್ಲ ನೋಡಿ ಬೇಸತ್ತು ಯೂಸ್ ಮಾಡುವಂಥದ್ದು ಹಾರ್ಬಿಸೈಡ್ಸ್ ಅಂದರೆ ಕಳೆನಾಶಕ. ಸ್ನೇಹಿತರೆ, ನೀವು ನಿಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಜೀಕು ಕಳೆಯನ್ನು ನಿಯಂತ್ರಣ ಮಾಡಲು ಹಾರ್ಬಿಸೈಡ್ಸ್ನ ಬಳಕೆ ಮಾಡಬಹುದು. ಹಾರ್ಬಿಸೈಡ್ಸ್ನಲ್ಲಿ 3 ವಿಧದ ಹಾರ್ಬಿಸೈಡ್ಸ್ಗೂ ನೀವು ಕಾಣಬಹುದು. ಮೊದಲನೆಯದಾಗಿ ಪ್ರೀ ಪ್ಲಾಂಟ್ ಹಾರ್ಬಿಸೈಡ್ಸ್ ಅಂತ, ಅಂದರೆ ನಾವು ಬೆಳೆಗಳನ್ನು ಮುಂಚಿತವಾಗಿ ಹಾಕುವ ಸ್ಪ್ರೇ ಮಾಡುವ ಕಳೆನಾಶಕಗಳನ್ನ ಪ್ರೀ ಪ್ಲಾಂಟ್ ಹಾರ್ಬಿಸೈಡ್ಸ್ ಅಂತ ಕರೀತಾರೆ. ಎರಡನೇದು ಪ್ರೀ ಎಮರ್ಜೆನ್ಸ್ ಹಾರ್ಬಿಸೈಡ್ಸ್, ಅಂದರೆ ಬೆಳೆ ಹಾಕಿದ ತಕ್ಷಣವೇ 24ರಿಂದ 48 ಗಂಟೆಯ ಒಳಗೆ ನಾವು ಸ್ಪ್ರೇ ಮಾಡುವ ಕಳೆನಾಶಕ. ಇದನ್ನು ಪ್ರೀ ಎಮರ್ಜೆನ್ಸ್ ಹಾರ್ಬಿಸೈಡ್ಸ್ ಅಂತ ಕರೀತಾರೆ. ಮೂರನೆಯದು ಪೋಸ್ಟ್ ಎಮರ್ಜೆನ್ಸ್ ಹಾರ್ಬಿಸೈಡ್ಸ್, ಅಂದರೆ ಬೆಳೆಗಳ ಜೊತೆಗೆ ಬೆಳೆದಿರುವ ಕಳೆ. ತುಂಬ ಕಳೆ ಬಂದಿರುವ ಹೊಲಗಳಲ್ಲಿ ಇಂತಹ ಕಳೆಗೆ ಮಾಡುವಂತಹ ಸ್ಪ್ರೇಗೆ ಪೋಸ್ಟ್ ಎಮರ್ಜೆನ್ಸ್ ಅಂತ ಕರೀತಾರೆ. ಮತ್ತು ಇದರಲ್ಲಿ 2 ಟೈಪ್ನ ನೋಡ್ಬೋದು, ಸೆಲೆಕ್ಟಿವ್ ಹರ್ಬಿಸೈಡ್ಸ್, ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ಸ್ ಅಂತ. ಸೆಲೆಕ್ಟಿವ್ ಹರ್ಬಿಸೈಡ್ಸ್ ಅಂದರೆ ಕೆಲವೊಂದು ಕಳೆಗಳಿಗೆ ಮಾತ್ರ ಕೆಲವೊಂದು ಬೆಳೆಗಳಿಗೆ ರೆಕಮೆಂಡೆಡ್ ಮಾಡಿರುವಂತಹ ಒಂದು ಹರ್ಬಿಸೈಡ್ಸ್ ಆಗಿದೆ. ಇದೆಲ್ಲ ಪೂರ್ತಿ ರೆಕಮೆಂಡ್ ಮಾಡಿರುವಂತಹ ಸ್ಪ್ರೇ ಆಗಿರುತ್ತೆ. ಇದು ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ಸ್ ಅಂದರೆ ಎಲ್ಲ ಕಸಗಳಿಗೂ ಸ್ಪ್ರೇ ಮಾಡುವುದು, ಎಲ್ಲ ತರಹದ ಕಳೆಗಳಿಗೂ ಕೂಡ ಸ್ಪ್ರೇ ಮಾಡುವಂತಹ ಹರ್ಬಿಸೈಡ್ ಇದಾಗಿರುತ್ತೆ. ಆದರೆ ಈ ಥರ ಒಂದು ಹರ್ಬಿಸೈಡ್ಸ್ಗಳನ್ನು ತುಂಬ ಹುಷಾರಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಬೆಳೆಗಳು ಇದ್ದಾಗ ಸ್ಪ್ರೇ ಮಾಡಬೇಕಾದ್ರೆ ಕಳೆಗೆ ಮಾತ್ರ ಸ್ಪ್ರೇ ಮಾಡಬೇಕು. ಬೆಳೆಗಳಿಗೆ ತಾಕದಂತೆ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ನಾವು ಸ್ಪ್ರೇ ಮಾಡೋಕ್ಕೆ ಬಳಸುವಂತಹ ಆ ಸ್ಪ್ರೇ ಗನ್ಗೆ ನಾಜಲ್ ಬಳಕೆ ಮಾಡಿ ಮತ್ತು ಗಾಳಿ ಇರದ ಸಮಯದಲ್ಲಿ ಸ್ಪ್ರೇ ಮಾಡಿದರೆ ಸೂಕ್ತವಾದ. ನಮ್ಮ ಬೆಳೆಗಳಿಗೆ ತಪ್ಪಿಯೂ ಈ ಸ್ಪ್ರೇ ಎಲ್ಲಾದರೂ ಬಿದ್ದರೆ ಕಳೆಗಳ ಜೊತೆಗೆ ನಿಮ್ಮ ಬೆಳೆನೂ ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ರೈತರು ಈ ಹಾರ್ಬಿಸೈಡ್ಸ್ನ ಅಥವಾ ಕಳೆನಾಶಕನ ಬಳಕೆ ಮಾಡುವ ಮುಂಚೆ ಎಲ್ಲ ಒಂದು ಮುಂಜಾಗ್ರತೆಯ ಕ್ರಮಗಳನ್ನ ಬಳಕೆ ಮಾಡ್ಕೋಬೇಕು ಮತ್ತು ಹುಷಾರಾಗಿ ಬಳಸಬೇಕು. ಮುಖ್ಯವಾಗಿ ಈ ಜೀಕು ಕಳೆಗಾಗಿ ಒಂದು ಹಾರ್ಬಿಸೈಡ್ಸ್ ಇದೆ, ಅದು ಆಲೋಸಲ್ಫರ್ ಮೀಥೈಲ್ 75WG ಅಂತ ಹಾರ್ಬಿಸೈಡ್ಸ್ ಇದೆ. ಇದು ಪೋಸ್ಟ್ ಎಮರ್ಜೆನ್ಸ್ ಹಾರ್ಬಿಸೈಡ್ಸ್ ಆಗಿರುತ್ತೆ. ಇದು ಬೆಳೆಗಳಲ್ಲಿ ಸ್ಪ್ರೇ ಮಾಡುವಂತಹದ್ದು. ಮೊದಲು ನಾನು ಎಲ್ಲ ರೈತರಿಗೂ ಹೇಳೋದೇನು ಅಂದರೆ, ಜೀಕು ಕಳೆ ಬೇರು ಸಮೇತ ಕಳೆ ತೆಗೆಸಿ ನಂತರ ಇದು ಕಂಟ್ರೋಲ್ ಆಗಿಲ್ಲ ಅಂದರೆ ಮಾತ್ರ ಹಾರ್ಬಿಸೈಡ್ಸ್ಗಳನ್ನ ಬಳಕೆ ಮಾಡಿ. ಆದಷ್ಟು ಬೇರು ಸಮೇತ ಅದೇನು ಗಡ್ಡೆ ಇರುತ್ತಲ್ಲ ಆ ಗಡ್ಡೆ ಸಮೇತ ಕಿತ್ತು ಹಾಕೋದನ್ನ. ಯಾಕೆ ನಾನು ಈ ಕಳೆನಾಶಕಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ಕಳೆಯನ್ನು ಕೀಳಿಸಲು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಕಳೆನಾಶಕಗಳಿಂದ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗುವ ಚಾನ್ಸಸ್ ಕೂಡ ತುಂಬ ಇದೆ, ಮತ್ತು ನಮ್ಮ ಆರೋಗ್ಯದಲ್ಲೂ ಕೂಡ ತೊಂದರೆ ಉಂಟಾಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಎಷ್ಟೋ ಹಾರ್ಬಿಸೈಡ್ಸ್ ಅಥವಾ ಕಳೆನಾಶಕಗಳನ್ನು ಗೌರ್ನಮೆಂಟ್ ಬ್ಯಾನ್ ಮಾಡಿದೆ. ಇದರಿಂದ ತುಂಬ ಅಪಾಯ ಇದೆ ಎನ್ನುವ ಒಂದು ಉದ್ದೇಶದಿಂದ. ಆದರೆ ರೈತರು ಈ ಕಳೆ ಕಾಟ ತಡೆಯೋಕ್ಕಾಗದೆ ಬೆಳೆಯ ಇಳುವರಿ ಕುಸಿಯುತ್ತಿರೋದನ್ನು ನೋಡಿ ಬೇರೆ ದಾರಿ ಇಲ್ಲದೆ ಹಾರ್ಬಿಸೈಡ್ಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಹಾರ್ಬಿಸೈಡ್ಸ್ಗಳು ಬೇಗನೆ ನಿಮಗೆ ರಿಸಲ್ಟ್ ಕೊಡುತ್ತೆ, ಆದರೆ ಅಷ್ಟು ನಿಧಾನವಾಗಿ ನಿಮ್ಮ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಇರುತ್ತೆ, ಮತ್ತು ನಿಮ್ಮ ಆರೋಗ್ಯದಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಾಗ್ತಿರಲ್ಲ ಅಷ್ಟೇ.
ಯಾವುದಾದ್ರೂ ಒಂದು ಗಿಡ ಹುಟ್ಟಿತು ಅಂದರೆ ಪದೇ ಪದೇ ಬೇರು ಸಮೇತ ಕಿತ್ತಾಕ್ತಾ ಇದ್ದರೆ ಆ ಗಿಡ ಹುಟ್ಟೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ರೈತರು ಸಮಾಧಾನವಾಗಿ ಈ ಒಂದು ಕಳೆಗಳನ್ನು ಬೇರು ಸಮೇತ ಕಿತ್ತಾಕೋದ್ರಿಂದ ನಿಮ್ಮ ಒಂದು ಭೂಮಿಯಲ್ಲಿ ಫಲವತ್ತತೆಯನ್ನು ಉಳಿಸ್ಕೋಬೋದು ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ನಿಮ್ಮ ಇಳುವರಿಗೂ ಕೂಡ ತೊಂದರೆ ಆಗದೆ ಇರೋ ಹಾಗೆ ಏನು ಮಾಡೋಕ್ಕಾಗಲ್ಲ. ರೈತರು ಅಂದಮೇಲೆ ಹೊಲಗಳಲ್ಲಿ ಇಳಿದ್ಬಿಟ್ಟು ಕಳೆಗಳನ್ನು ಕಿತ್ತು ಹಾಕಲೇಬೇಕು. ಯಾಕೆ ಅಂದರೆ ಈ ಥರ ಸ್ಪ್ರೇ ಮಾಡೋದ್ರಿಂದ ಪ್ರತಿಯೊಂದು ಕೂಡ ನಿಮಗೆ ಲಾಸೇ ಹೊರತು ಯಾವುದೇ ರೀತಿ ಲಾಭ ಅಂತೂ ಇಲ್ಲ. ಹೊಲಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸ್ವಲ್ಪ ಹೊತ್ತು ಕೊಟ್ಟು ಹೇಳಿ ಆ ಗಡ್ಡೆ ಸಮೇತ ಕಿತ್ತಾಕಿ ಅಂತ, ಅದು ಮತ್ತೆ ಇನ್ನೊಂದು ಸಲ ಹುಟ್ಟಲ್ಲ. ಅರ್ಧ ಕಿತ್ಬಿಟ್ಟು ಹಾಕಿದರೆ ಅದು ಮತ್ತೆ ಹುಟ್ಟುತ್ತೆ. ಹಂಗಾಗಿ ನೀವು ಕಳೆ ತೆಗೆಸ್ಬೇಕಾದ್ರಲ್ಲೇ ನೀವು ಒಂದು ಸ್ವಲ್ಪ ಹೊತ್ತು ಕೊಟ್ಟು ಕಾರ್ಮಿಕರಿಗೆ ಹೇಳಿದರೆ ಅವರು ಬೇರು ಸಮೇತ ಗಡ್ಡೆ ಸಮೇತ ಕಿತ್ತಾಕ್ತಾರೆ. ಇಲ್ಲ ಅಂದರೆ ಅರ್ಧ ಕಟ್ ಮಾಡಿ ಮತ್ತೆ ಹುಟ್ಟುತ್ತೆ. ಸೊ ಇದು ಯಾವ ರೀತಿ ಜೀಕು ಕಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಅನ್ನೋ ಒಂದು ವಿಧಾನಗಳನ್ನು ಹೇಳಿದ್ದೀನಿ. ನಿಮಗೆ ಯಾವುದು ಒಳ್ಳೆಯದು ಅನಿಸುತ್ತೆ, ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ನೀವು ತಗೊಳ್ಳಿ. ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಮಣ್ಣಿನ ಫಲವತ್ತತೆ ನಿಮ್ಮ ಕೈಲಿದೆ. ಇದು ಇವತ್ತಿನ ವಿಶೇಷ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.